ಇಲ್ಲಿಯ ಜನರ ಸ್ಥಿತಿಗೆ ಹಾಗೆ ಅತ್ತ ಹುಲಿ ಇತ್ತ ದರಿ ಎಂಬಂತಾಗಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಕಾಡಂಚಿನ ಗ್ರಾಮಗಳ ಸ್ಥಿತಿ. ಈ ಗ್ರಾಮಗಳಲ್ಲಿ ಕಾಡಾನೆ ದಾಳಿ ಹೆಚ್ಚಿದ್ದು ಗ್ರಾಮಸ್ಥರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಬದುಕಬೇಕಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಜನರಿಗೆ ಆನೆಗಳ ಕಾಟ. ಹಿಂಡು ಹಿಂಡಾಗಿ ನಾಡಿಗೆ ಬರ್ತಾ ಇರೋ ಕಾಡಾನೆಗಳು ತೋಟ ಗದ್ದೆಗಳಿಗೆ ಲಗ್ಗೆ ಇಟ್ಟು ಕಷ್ಟಪಟ್ಟು ಬೆಳೆದ ಬೆಳೆಯನ್ನೆಲ್ಲ ನಾಶ ಮಾಡ್ತಿವೆ. ಜಿಲ್ಲೆಯ ಮೂಡಿಗೆರೆ, ಕಳಸ, ಬಾಳೆಹೊನ್ನೂರು, ಕೊಪ್ಪ ಸೇರಿದಂತೆ ಬಹುತೇಕ ಗ್ರಾಮಗಳ ಸ್ಥಿತಿ ಹೇಳತೀರದಾಗಿದೆ. ಇಲ್ಲಿ ಒಟ್ಟು ಒಂದು 8 ಇದೆ. ಅದರಲ್ಲಿ ಬ್ಯಾಚ್ ಆಗಿದೆ. ಒಂದು ಗ್ರೂಪಲ್ಲಿ 5 ಇದೆ, ಇನ್ನೊಂದು ಗ್ರೂಪಲ್ಲಿ 2 ಇದೆ, ಒಂದು ಸಪ್ರೇಟ್ ಒಂಟಿಯಾಗಿದೆ. ಜನಕ್ಕೆ ಏನು ತೊಂದರೆ ಮಾಡಿಲ್ಲ? ಜನಕ್ಕೆ ಮನೆಯಲ್ಲಿ ಅವರು ನಾರಾಯಣ್ ಪೂಜಾರ್ ಅಂತೇಳಿ ಅವ್ರ ಮನೆ ಹತ್ರ ಸ್ವಲ್ಪ ದಾಳಿ ಮಾಡಿದ್ರು. ಇನ್ನು ಬೆಳೆ ನಷ್ಟಕ್ಕೀಡಾಗಿರೋ ರೈತರ ಗೋಳು ಕೇಳುವುದಿಲ್ಲ. ಸದ್ಯ ಆನೆಗಳ ಹಾವಳಿ ತಪ್ಪಿಸಲು ಅರಣ್ಯ ಇಲಾಖೆ ಪಟಾಕಿ, ಬಂದೂಕಿನ ಮೊರೆ ಹೋಗಿದೆ. ಆದರೆ ಇದರಿಂದ ಯಾವುದೇ ಪ್ರಯೋಜನವಿಲ್ಲ. ಬದಲಿಗೆ ಶಾಶ್ವತ ಪರಿಹಾರ ಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಮತ್ತು ಅರಣ್ಯ ಇಲಾಖೆ ನಿರ್ವಹಣೆ, ಇಪಿಟಿಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ನಿರ್ವಹಣೆ ಮಾಡೋದು, ಸಾಕಷ್ಟು ಹಳ್ಳಿ ಗಾಡಿನ ಜನರಿಗೆ ಮುಂಜಾಗ್ರತಾ ಕ್ರಮಗಳನ್ನು ತಂದುಕೊಡೋದು, ಮತ್ತು ಸಂಜೆ ವೇಳೆ ರಾತ್ರಿ ವೇಳೆ ತಿರುಗಾಡುವಂಥ ಸಂದರ್ಭ, ಈಗ ಕುಡ್ಕೊಂಡು ತಿರುಗಾಡ್ತಿರ್ತಾರೆ, ಆನೆ ನೋಡಿರಲ್ಲ, ಹಾಗಾಗಿ ಆನೆ ಅಂಥ ಸಂದರ್ಭದಲ್ಲೂ ಅಟ್ಯಾಕ್ ಮಾಡಿ ಸಾಯಿಸಿರುತ್ತೆ. ಹಾಗಾಗಿ ಸಾಕಷ್ಟು ಹಳ್ಳಿಗಾಡಿನ ಜನನ ಅವೇರ್ನೆಸ್ ಕೊಡುವಂಥದ್ದು ಅಥವಾ ಸೋಲಾರ್ ಫೆನ್ಸಿಂಗ್ಗಳನ್ನು ಮಾಡುವಂಥದ್ದು, ಈ ಥರ ಅನೇಕ ಯೋಜನೆಗಳನ್ನು ಸರ್ಕಾರ ರೂಪಿಸಬೇಕು. ಒಟ್ಟಾರೆ ಬೆಳೆ ಹಾನಿಯ ಜೊತೆಗೆ ಜೀವಹಾನಿಯ ಭೀತಿಯಲ್ಲಿರೋ ಜನರಿಗೆ ಸಂಬಂಧಪಟ್ಟವರು ಸೂಕ್ತ ಧೈರ್ಯ ತುಂಬೋ ಕೆಲಸ ಮಾಡಬೇಕಿದೆ. ಕ್ಯಾಮರಾಮನ್ ಶಶಿಕುಮಾರ್